ಹಲವು ವರ್ಷಗಳ ಹಿಂದೆ ಎಲ್ಲರೂ ಅವರು ಹಣ್ಣು ತರಕಾರಿಗಳನ್ನ ಇಷ್ಟಪಡ್ತಿದ್ರು. ದಿನ ಆಟವಾಡುವುದು ಅವರಿಗೆ ಖುಷಿ ನೀಡ್ತಿತ್ತು. ಭೂಮಿಯು ತುಂಬಾ ಸುಂದರ ಮತ್ತು ಸಂತೋಷದ ತಾಣವಾಗಿತ್ತು. ಎಲ್ಲ ಜನರ ಖುಷಿಯನ್ನು ನೋಡಲು ಆಗದ ಮಾಟಗಾರ್ತಿಯರು ಅವರ ಆರೋಗ್ಯವನ್ನು ಹಾಳು ಮಾಡಲು ಒಂದು ಸಂಚು ಮಾಡಿದರು. ಎಲ್ಲ ಶಕ್ತಿಯು ಒಂದಾಗಲಿ, ಅದು ಆಗಬಾರದು. ಎಲ್ಲ ಮಾಟಗಾರ್ತಿಯರಲ್ಲಿ ಒಬ್ರು ತಪ್ಪು ಉಚ್ಚಾರಣೆ ಮಾಡಿಬಿಟ್ರು. ಇದರಿಂದ ಎಲ್ಲ ಶಕ್ತಿಯು ಒಂದಾಗಲಿ, ಸ್ಫೋಟ ಉಂಟಾಯಿತು. ಅದು ಆಗಬಾರದು. ಸ್ಫೋಟದ ಕಾರಣದಿಂದ ಎಲ್ಲ ಮಾಟಗಾರ್ತಿಯರು ಚಿಕ್ಕ ಚಿಕ್ಕವರಾಗಿ ಬಾಟಲಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟರು. ಚಿಕ್ಕ ಚಿಕ್ಕವರಾಗಿ ಬಾಟಲಿಯಲ್ಲಿ ಸೂಕ್ಷ್ಮ ಜೀವಿಗಳಾಗಿ ಪರದಾಡತೊಡಗಿದರು. ಆ ಬಾಟಲಿಯನ್ನು ಮುಂಜಾನೆ ಒಂದು ಚಿಕ್ಕ ಮಗು ನೋಡಿ ಜ್ಯೂಸ್ ಎಂದು ತಿಳಿದು ಎಲ್ಲವನ್ನೂ ಕುಡಿದು ನಂತರ ಆ ಹುಡುಗನಿಗೆ ಕೇವಲ ಚಿಪ್ಸ್, ಐಸ್ ಕ್ರೀಮ್, ಅನಾರೋಗ್ಯ ಆಹಾರ ಮಾತ್ರ ಇಷ್ಟವಾಯಿತು. ಉತ್ತಮ ಆಹಾರವನ್ನ ಬಿಟ್ಟು ಬಿಟ್ಟ. ಮಾಟಗಾರ್ತಿಯರು ವೈರಸ್ಗಳಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಲು ಹತ್ತಿದವು. ಡಾಕ್ಟರ್ ಹೆಲ್ದಿ ಅವರ ಮಾರ್ಗದರ್ಶನದಂತೆ ಉತ್ತಮ ಆಹಾರ, ಆಟ, ವ್ಯಾಯಾಮ ಮಾಡುವುದನ್ನು ಕಲಿತ. ಮರಳಿ ಎಲ್ಲರೂ ಆರೋಗ್ಯವಂತರಾಗಿ ಜೀವನ ನಡೆಸಿದರು.